ವಿಜಯನಗರ ಜಿಲ್ಲೆಯ ಅತ್ಯಂತ ಆರಾಧ್ಯ ದೈವವಾದ ಕೊಟ್ಟೂರಿನ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನಕ್ಕೆ ನಾಗರ ಅಮಾವಾಸ್ಯೆಯ ಅಂಗವಾಗಿ ಸಾವಿರಾರು ಭಕ್ತರು ಹರಿದು ಬಂದಿದ್ದಾರೆ. ನಾಗರ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಹಾಗೂ ಭವ್ಯ ಅಲಂಕಾರವನ್ನ ನೆರವೇರಿಸಲಾಗಿತ್ತು. ಬೆಳಗಿನ ಜಾವ 4 ಗಂಟೆಯಿಂದಲೇ ಭಕ್ತರು ದರ್ಶನಕ್ಕಾಗಿ ಕ್ಯೂನಲ್ಲಿ ಸಾಲುಗಟ್ಟಿ ನಿಂತು ಶ್ರೀ ಕೊಟ್ಟೂರೇಶ್ವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಇದೇ ವೇಳೆ ದೇವಸ್ಥಾನದ ಅರ್ಚಕರಾದ ನಾಗಭೂಷಣ್ ಅವರು ಕೊಟ್ಟೂರೇಶ್ವರ ಸ್ವಾಮಿಯ ಮಹಾಪವಾಡಗಳನ್ನು ಸ್ಮರಿಸಿ ಭಕ್ತರೊಂದಿಗೆ ಹಂಚಿಕೊಂಡಿದ್ದಾರೆ. ಆಗಮಿಸಿದ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಧಾರ್ಮಿಕ ದತ್ತಿ ಇಲಾಖೆಯ ಆಡಳಿತಾಧಿಕಾರಿ ಮಲ್ಲಪ್ಪ ಅವರ ನೇತೃತ್ವದಲ್ಲಿ ಅದ್ದೂರಿ ಹಾಗೂ ಸುಸಜ್ಜಿತ ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಲಾಗಿತ್ತು. ಮಲ್ಲಪ್ಪ ಅವರು ಖುದ್ದಾಗಿ ಪ್ರಸಾದ ತಯಾರಿಕೆ ಹಾಗೂ ವಿತರಣೆಯ ಮೇಲ್ವಿಚಾರಣೆ ನಡೆಸುವ ಮೂಲಕ ಭಕ್ತರಿಗೆ ಸುಲಭವಾಗಿ ಪ್ರಸಾದ ದೊರೆಯುವಂತೆ ಶ್ರಮಿಸಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆಯ ಸುಸೂತ್ರ ಆಡಳಿತದಿಂದಾಗಿ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಯಾವುದೇ ಕಿರಿಕಿರಿ ಇಲ್ಲದೆ ಕೊಟ್ಟೂರೇಶ್ವರನ ದರ್ಶನ ಪಡೆದು ಧನ್ಯತೆ ಮೆರೆದಿದ್ದಾರೆ. ಬಸವೇಶ್ವರ ಸ್ವಾಮಿ ಭಕ್ತಾದಿಗಳು ಶ್ರೀ ಗುರು ಬಸವೇಶ್ವರ ಸ್ವಾಮಿಯ ಭಕ್ತಾದಿಗಳಿಗೆ ಇವತ್ತು ವಿಜಯನಗರ ಜಿಲ್ಲೆಯ ಆರಾಧ್ಯ ದೈವವಾಗಿರ್ತಕ್ಕಂಥ ಕೊಟ್ಟೂರೇಶ್ವರನ ಒಂದು ದೇವಸ್ಥಾನದಲ್ಲಿದ್ದೇವೆ. ಯಾಕೆ ಅಂತಂದ್ರೆ ವಿಜಯನಗರ ಜಿಲ್ಲೆಯ ಒಂದು ಉನ್ನತಿ ದೇವಸ್ಥಾನ ಅಂತ ಕಂಡುಕೊಂಡಿರ್ತಕ್ಕಂಥದ್ದು ಶ್ರೀ ಗುರು ಕೊಟ್ಟೂರೇಶ್ವರರು. ಇವತ್ತು ಅಮಾವಾಸ್ಯೆಯ ಪ್ರಯುಕ್ತ ಭಕ್ತ ಜನಸಾಗರ ಕೊಟ್ಟೂರೇಶ್ವರ ಒಂದು ದೇವಸ್ಥಾನಕ್ಕೆ ಹರಿದು ಬರ್ತಾ ಇದೆ. ಈಗ ಕೊಟ್ಟೂರು ದೇವಸ್ಥಾನದ ಅರ್ಚಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಇವತ್ತಿನ ಜನಸಂಖ್ಯೆಯಲ್ಲಿ ಎಷ್ಟು ಸಂಖ್ಯೆಯ ಭಕ್ತರು ಯಾವ್ಯಾವ ಊರಿಂದ ಕರೀತಾರೆ. ಇಲ್ಲಿ ಇಡೀ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆಯಿಂದ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯದಿಂದಲೂ ಈ ಕೊಟ್ಟೂರೇಶ್ವರ ಒಂದು ದರ್ಶನಕ್ಕೆ ಬರ್ತಾ ಇದ್ದಾರೆ. ಈಗ ಅರ್ಚಕರು ನಮ್ ಜೊತೆ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ, ಇವತ್ತಿನ ವಿಶೇಷ ಏನು ಅಂತ ಕೇಳೋಣ. ಇವತ್ತಿನ ಅಮಾವಾಸ್ಯೆಯ ಪ್ರಯುಕ್ತ ಬಹಳಷ್ಟು ಭಕ್ತರ ವಿಜಯನಗರ ಜಿಲ್ಲೆಯ ಆರೋಗ್ಯ ಇಷ್ಟು ಮಹಿಳೆಯರು ಅಂತಕ್ಕಂಥದ್ದು ಇವತ್ತು ಜನಸಂದಣಿಯನ್ನು ಕೆಲ ಸಮಯದಲ್ಲಿ ನಿರ್ವಿಘ್ನವಾಗಿದ್ದರು ಆದ್ರೂ ಸಹಿತ ಭಕ್ತರು ಯಾವುದೇ ಮನೆ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಪ್ರತಿಯೊಂದನ್ನು ಒಂದು ಬಹಳಷ್ಟು ಮೊದಲನೇದಾಗಿ ಆಗರ ಮಾಸ ಶ್ರಾವಣ ಮಾಸದ ನಮಗೆಲ್ಲ ಎರಡನೇದಾಗಿ ಬಿತ್ತನೆ ಕಾರ್ಯಗಳು ದೇವರನ್ನ ಆಶೀರ್ವಾದ ನಮ್ಮ ಬಿತ್ತನೆ ಚೆನ್ನಾಗಿ ಆಗಿದೆ. ಸ್ವಾಮಿ ಅಮಾವಾಸ್ಯೆಗಳಿಗೆ ಚೆನ್ನಾಗಿರ್ತಾರೆ. ಹಾಗೆ ಮಾಸ ಇನ್ನು ಮುಖ್ಯ ಶ್ರಾವಣ ಮಾಸ ಬಿಟ್ಟಾಗ ಕಾರ್ಯನಿರ್ವಹಣಾಧಿಕಾರಿಗಳ